ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಆನಂದ ಅಷ್ಟವಿಚಿನ ಸ್ವಾಗತ, ಸುಸ್ವಾಗತ. ಈ ದಿವಸ ಕನ್ಯಾ ರಾಶಿಯ ಬಗ್ಗೆ ತಿಳ್ಕೊಳ್ಳೋಣ. ಇದು ಕಾಲಪುರುಷನ ಕುಂಡಲಿಯಲ್ಲಿ 6ನೇ ಮನೆ ತೋರಿಸುತ್ತೆ. 6ನೇ ಮನೆ ಶತ್ರು, ಸಾಲ, ರೋಗಗಳನ್ನು ಸೂಚನೆ ಮಾಡುತ್ತೆ. ಮತ್ತು ಇದರ ಅಧಿಪತಿ ಬುಧ ಆಗ್ತಾನೆ. ಬುಧ ಆಗಿರೋದ್ರಿಂದ ಬುಧ ಎರಡು ಮನೆಗೂ ಅಧಿಪತಿ ಆಗ್ತಾನೆ. ಮಿಥುನಕ್ಕೂ ಅಧಿಪತಿ ಆಗ್ತಾನೆ, ಕನ್ಯಾಗೂ ಅಧಿಪತಿ ಆಗ್ತಾನೆ. ಮಿಥುನ ಪುರುಷ ರಾಶಿಯನ್ನು ಸೂಚನೆ ಮಾಡುತ್ತೆ, ಕನ್ಯಾ ಸ್ತ್ರೀ ರಾಶಿಯನ್ನು ಸೂಚನೆ ಮಾಡುತ್ತೆ. ಈ ರಾಶಿ ಅಧಿಪತಿ ಬುಧನಾದ್ದರಿಂದ ಅವಳಿ ಮಕ್ಕಳ ಜನನ, ಸೋದರ ಮಾವ ಮತ್ತು ದಕ್ಷಿಣ ದಿಕ್ಕನ್ನು ಸೂಚನೆ ಮಾಡುತ್ತೆ. ಸ್ನೇಹಿತರೆ, ಈ ರಾಶಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಅದು ಕನ್ಯೆನ ಸೂಚನೆ ಮಾಡುತ್ತೆ. ಬುಧನಾದ್ದರಿಂದ ಬುಧ ಯಾವಾಗಲೂ ವಯಸ್ಸಾದವ್ರನ್ನು ಚಿಕ್ಕವ್ರ ಥರ ಕಾಣೋ ಥರ, ಯುವಕರ ಥರ ಕಾಣೋ ಥರ ಸೂಚನೆ ಕೊಡ್ತಾನೆ. ಪೃಥ್ವಿ ತತ್ವ ಸೂಚನೆ ಮಾಡುತ್ತೆ. ಇದು ಸೂಚನೆ ಮಾಡೋ ಪ್ಲೇಸಸ್ ಏನಂತ ಹೇಳಿದ್ರೆ ಆಟದ ಮೈದಾನಗಳು, ಗ್ರಂಥಾಲಯ, ಉದ್ಯಾನವನ, ಶಾಲೆಗಳು, ಚಿಕಿತ್ಸಾ ಕೇಂದ್ರಗಳು, ಮರದ ಕೆತ್ತನೆಯ ಸ್ಥಳ, ಶಿಲ್ಪಕಲೆ, ಸಾಹಿತ್ಯ, ಗಾಯನ, ಕುಣಿತ, ಉಪನ್ಯಾಸದ ಪ್ರದೇಶಗಳು, ಕಾರ್ನರ್ ಪ್ಲೇಸಸ್ಸು ಅದು ಸೂಚನೆ ಮಾಡುತ್ತೆ. ರೋಡಲ್ಲಿ ಕಾರ್ನರ್ ಪ್ಲೇಸಸ್ಸು ಎರಡು ಕಡೆ ಸೇರೋ ಪ್ರದೇಶಗಳು ಸೂಚನೆ ಮಾಡುತ್ತೆ. ಇದು ಕನ್ಯಾ ರಾಶಿ ಸ್ತ್ರೀ ರಾಶಿ ಆಗಿರೋದ್ರಿಂದ ಕೋಮಲತೆ, ಶಾಂತ ಸ್ವಭಾವ, ವಿನಯ, ವಿಧೇಯತೆ, ಪರಾಧೀನತೆ ಅಂದರೆ ಒಬ್ಬರ ಮೇಲೆ ಡಿಪೆಂಡ್ ಆಗಿರೋದು ಸೂಚನೆ ಮಾಡುತ್ತೆ. ಇದು ದ್ವಿಸ್ವಭಾವ ರಾಶಿಯಾಗಿ ಮನಸ್ಸು ಚಂಚಲ, ಎರಡು ಮನಸ್ಸು ಯಾವಾಗಲೂ ಹಂಗೋಬೇಕಾ ಹಿಂಗೋಬೇಕಾ ಅಂತೇಳಿ ಒಂದು ಡಿಸಿಷನ್ನ ತಕ್ಷಣಕ್ಕೆ ತಗೊಳ್ಳಲ್ಲ. ಈ ಕನ್ಯಾ ರಾಶಿಯವರು ದ್ವಿಸ್ವಭಾವ ರಾಶಿ ಆಗಿರೋದ್ರಿಂದ ಮೈಂಡು ತುಂಬ ಚಂಚಲತೆ, ಅಟ್ ಎ ಟೈಮು ಎರಡು ಮೈಂಡ್ ಇರುತ್ತೆ. ಅವ್ರಿಗೆ ಹೋಗ್ಬೇಕಾ ಬೇಡವಾ, ಕೊಡಬೇಕಾ ಬೇಡವಾ, ನಾನು ಹೇಗಿರಬೇಕು, ಯಾಕೆ ಹೋಗಬೇಕು, ಆ ಥರ ತುಂಬ ಅನಲೈಸನ್ ಇರುತ್ತೆ. ಮತ್ತು ಒಂದೇ ಟೈಮಲ್ಲಿ ಎರಡೆರಡು ಕೆಲಸ ಮಾಡೋಕ್ಕೆ ಹೋಗ್ತಾರೆ, ಬಟ್ ಯಾವುದನ್ನು ಕಂಪ್ಲೀಟ್ ಮಾಡೋದಿಲ್ಲ. ಆಮೇಲೆ ತುಂಬ ಭಿನ್ನಾಭಿಪ್ರಾಯಗಳು, ಯಾರು ಏನು ಹೇಳಿದ್ರು ತಕ್ಷಣಕ್ಕೆ ಕೇಳೋದಿಲ್ಲ. ಅವರು ಎಲ್ಲದಕ್ಕೂ ಕ್ವೈರಿ ಮಾಡ್ತಾರೆ, ಕ್ವಶನ್ ಮಾಡ್ತಾರೆ. ಅದೊಂದು ದ್ವಿಸ್ವಭಾವ ರಾಶಿಯ ಒಂದು ವಿಶೇಷತೆ. ಒಂದು ಮನಸ್ಸು, ಒಂದು ಡಿಸಿಷನ್ ಇರೋದಿಲ್ಲ ಇವರಿಗೆ. ಆಮೇಲೆ ಲಗ್ನಾಧಿಪತಿ ಬುಧನಾದ್ದರಿಂದ ನಾರ್ಮಲಾಗಿ ರೂಪವಂತಾಗಿರ್ತಾರೆ. ಯುವಕರು ಯಾವಾಗಲೂ ಯುವತಿರಂತಲೇ ಇರ್ತಾರೆ ಇವರು. ಆಮೇಲೆ ಫ್ಯಾಮಿಲಿ ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ 2ನೇ ಮನೆ ಅಧಿಪತಿ ಶುಕ್ರನಾದ್ದರಿಂದ ದುಡ್ಡಿಗೇನು ತೊಂದರೆ ಏನು ಬರೋದಿಲ್ಲ ಇವರಿಗೆ. 2ನೇ ಮನೆ ಅಧಿಪತಿ ಶುಕ್ರನಾದ್ದರಿಂದ ಆಮೇಲೆ ಎಲ್ಲ ಲಕ್ಸುರಿಯಾಗೇ ಇರ್ತಾರೆ ಇವರು. ಬಟ್ ಖರ್ಚು ಮಾತ್ರ ಮಾಡೋದಿಲ್ಲ. ತುಂಬಾ ಕ್ಯಾಲ್ಕುಲೇಷನ್ ಮಾಡ್ತಾರೆ ಇವರು. ತುಂಬಾ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಯಾರು ಏನು ಹೇಳಿದ್ರು ತಕ್ಷಣಕ್ಕೆ ಒಪ್ಕೊಳ್ಳೋದಿಲ್ಲ. ಹಾಗಾಗಿ ದುಡ್ಡು ತುಂಬ ಉಳಿಸೋದಕ್ಕೆ ಪ್ರಯತ್ನ ಪಡ್ತಾರೆ, ದುಡ್ಡು ಉಳಿಸ್ತಾರೆ ತುಂಬ. ಆಮೇಲೆ ಜೀವನದಲ್ಲಿ ಇವರಿಗೆ ಎಷ್ಟೇ ಯೋಚನೆ, ಎಷ್ಟೇ ಕಷ್ಟಗಳು ಬಂದರೂ ನಗ್ನಗ್ತಾನೆ ಇರ್ತಾರೆ. ಮಕ್ಕಳೊಂದಿಗೆ ಮಕ್ಕಳ ಥರನೇ ಬಿಹೇವ್ ಮಾಡ್ತಾರೆ. ಆಮೇಲೆ ಎಲ್ಲರೊಂದಿಗೂ ನಾರ್ಮಲಾಗಿ ಸಲಿಗೆಯಿಂದನೂ ಇರ್ತಾರೆ. ಕೆಲವು ಸಲ ಅವರು ದಾಂಪತ್ಯದಲ್ಲಿ ಈ ಸಲಿಗೆಯಿಂದ ಏನಿರ್ತಾರೋ ಅದೇ ಅವ್ರಿಗೆ ಎಫೆಕ್ಟ್ ಆಗಿಬಿಡುತ್ತೆ. ಬಟ್ ಅವರು ಅದನ್ನು ಮೇಕಪ್ ಮಾಡ್ತಾರೆ. ಅದು ಪ್ರಾಬ್ಲಮಿಂದ ದೇ ವಿಲ್ ಕಮ್ ಔಟ್. ಈ ಕನ್ಯಾ ಲಗ್ನದಲ್ಲಿ ರವಿ, ಚಂದ್ರ, ಕುಜರ ಪ್ರಭಾವ ಇರುತ್ತೆ. ಯಾಕಂದರೆ ಅವ್ರ ನಕ್ಷತ್ರಗಳಲ್ಲಿ ಈ ಕನ್ಯಾ ರಾಶಿಯಲ್ಲಿ ಬರುತ್ತೆ. ಈ ರಾಶಿಯವರು ವಿಶೇಷವಾಗಿ ಫೋಟೋಗ್ರಫಿ, ಸೌಂಡ್ ಇಂಜಿನಿಯರಿಂಗು, TV, ಟೆಲಿಫೋನ್ ಕಮ್ಯುನಿಕೇಷನ್ಸು, ಕಂಪ್ಯೂಟರ್ಸು, ಮೊಬೈಲು, ಆರ್ಟಿಫಿಷಿಯಲ್ ಆರ್ಟಿಕಲ್ಸು, ಸ್ಟೆನೋಗ್ರಫಿ, ಟೈಪಿಂಗು, ಆ್ಯಕ್ಟಿಂಗು, ಪ್ರಿಂಟಿಂಗು, ಪ್ರೆಸ್ಸು, ಲ್ಯಾಂಗ್ವೇಜ್ ಟೀಚಿಂಗು, ಪೋಸ್ಟಲ್ ಡಿಪಾರ್ಟ್ಮೆಂಟು, ಕಮ್ಯುನಿಕೇಷನ್ನು, ಈ ಥರ ಫೀಲ್ಡ್ಗಳಲ್ಲಿ ಕೆಲಸ ಮಾಡ್ತಾರೆ. ಇದು ದಶಮ ಸ್ಥಾನ ಆಗೋಗ್ಬಿಟ್ರೆ ಇಂಪಾರ್ಟೆಂಟಾಗಿ ಈ ಫೀಲ್ಡಲ್ಲಿ ಅವ್ರು ಕೆಲಸ ಮಾಡ್ತಾರೆ. ಹಾಗಾಗಿ ಈ ರಾಶಿ ಲಗ್ನ ಏನು ಸೂಚನೆ ಮಾಡುತ್ತೋ ಅದರ ಸಂಬಂಧಪಟ್ಟಂಗೆ ನಾವು ಕೆಲಸಗಳು ಮಾಡಿದ್ರೆ ನಾರ್ಮಲಾಗಿ ನಮಗೆ ಪಾಸಿಟಿವ್ ಆಗಿ ಒಳ್ಳೆಯದೇ ಆಗುತ್ತೆ. ಅದರಲ್ಲಿ ನಾವು ಇಂಪ್ರೂವ್ಮೆಂಟು ಕಾಣ್ಬೋದು, 100% ಕಾಣ್ಬೋದು. 2ನೇ ಭಾವ ಭಾಗ್ಯಭಾವ ಶುಕ್ರನೇ ಆಗಿರೋದ್ರಿಂದ ಇವರಿಗೆ ಕುಟುಂಬದಲ್ಲಿ ಎಲ್ಲ ಅನುಕೂಲಗಳು ಇರುತ್ತೆ, ಏನೂ ತೊಂದರೆ ಇರೋದಿಲ್ಲ. ಬಟ್ ಶುಕ್ರ 2ನೇ ಭಾವ ಭಾಗ್ಯಭಾವ ಆಗಿರೋದ್ರಿಂದ ಇವರಿಗೆ ದುಡ್ಡಿಗೆ ಕೊರತೆ ಇರೋದಿಲ್ಲ. ಮನೆಯಲ್ಲಿ ಸುಖ ಶಾಂತಿ ಎಲ್ಲ ಇರುತ್ತೆ, ಚೆನ್ನಾಗಿ ಇವರೇ ಮಾಡ್ಕೋತಾರೆ ಬುದ್ಧಿವಂತಿಕೆ ಉಪಯೋಗಿಸ್ಕೊಂಡು. ಆಮೇಲೆ ವಿದ್ಯೆಯಲ್ಲಿ ಅಭಿವೃದ್ಧಿ ಎಲ್ಲ ಇರುತ್ತೆ. ಆಮೇಲೆ ಪಿತೃ ಸುಖ, ದೇವ ಸಹಾಯ ಇದೆಲ್ಲ ಇದ್ದೇ ಇರುತ್ತೆ, ಏನು ಪ್ರಾಬ್ಲಮ್ ಏನು ಬರೋದಿಲ್ಲ. 3ನೇ ಅಧಿಪತಿ 8ನೇ ಅಧಿಪತಿ ಕುಜ ಆಗ್ತಾನೆ. ಕುಜ ಬಂದು ಬುಧನಿಗೆ ಶತ್ರುವಾಗ್ತಾನೆ. ಹಾಗಾಗಿ 3, 8 ದುಸ್ಥಾನಗಳಂತ ಹೇಳ್ತೀವಿ. ಇವರಿಗೆ ಕುಜದಿಂದ ಸ್ವಲ್ಪ ತೊಂದರೆಗಳನ್ನೇ ಸೂಚನೆ ಆಗುತ್ತೆ.
ಅದನ್ನು ಇವರು ದೇ ಹ್ಯಾವ್ ಟು ಫಾಲೋ ಇಟ್ ಅಪ್. ಅಂದರೆ ದಶಾಭುಕ್ತಿಗಳು ಬಂದಾಗ ತುಂಬ ಕೇರ್ಫುಲ್ಲಾಗಿರಬೇಕು. ಕುಜ ಇವರಿಗೆ ಶತ್ರುನೇ ಆಗ್ತಾನೆ, ಎರಡನೇದಾಗಿ ದುಸ್ಥಾನ ಅಧಿಪತಿನೂ ಆಗ್ತಾನೆ. 4ನೇ ಮನೆ 7ನೇ ಮನೆ ಅಧಿಪತಿ ಗುರು ಆಗ್ತಾನೆ. 7ನೇ ಮನೆ ಇಂಪಾರ್ಟೆಂಟಾಗಿ ಏನು ಅಂತ ಹೇಳ್ತೀವಿ, ಬಾಧಕ ಸ್ಥಾನ ಅಂತ ಹೇಳ್ತೀವಿ. ಯಾವುದೇ ಜಾತಕದಲ್ಲಿ ಅವರಿಗೆ ಎಲ್ಲ ಗ್ರಹಗಳೂ ಚೆನ್ನಾಗಿ ಎಲ್ಲ ಕೂಡಿ ಬಂದಿದ್ರೂ ದೇವರು ಎಲ್ಲ ಒಂದು ಕಡೆ ಪ್ರಾಬ್ಲಮ್ ಇಟ್ಟೇ ಇರಬೇಕಲ್ಲ. ಹಾಗಾಗಿ ಬಾಧಕ ಸ್ಥಾನಗಳು ಅಂತ ಹೇಳ್ತೀವಿ. ಚರಲಗ್ನಗಳಿಗೆ 11ನೇ ಮನೆ ಆಗುತ್ತೆ, ಸ್ಥಿರ ಲಗ್ನಗಳಿಗೆ 9ನೇ ಮನೆ ಆಗುತ್ತೆ, ವಿಶ್ವಭಾವ ಲಗ್ನಗಳಿಗೆ 7ನೇ ಮನೆ ಆಗುತ್ತೆ. ಆ ಮನೆಯಿಂದ ಅವರಿಗೆ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಈ ಕನ್ಯಾ ಲಗ್ನಕ್ಕೆ ಗುರುವೇ ಬಾಧಕ ಸ್ಥಾನದ ಅಧಿಪತಿ ಆಗ್ತಾನೆ. ಹಾಗಾಗಿ ಗುರುವಿನಿಂದ ಅದಕ್ಕೋಸ್ಕರ ಇವರು ಹಿರಿಯರಿಗೆ ಅವರಿಗೆ ಅಷ್ಟು ಕೇರ್ ಮಾಡೋದಿಲ್ಲ. ಬಟ್ ನಾರ್ಮಲಾಗಿ ಗುರು ಶುಭಗ್ರಹನೇ ಆಗಿರೋದ್ರಿಂದ ಇವರಿಗೆ ಅಷ್ಟು ತೊಂದರೆಗಳು ಏನೂ ಬರೋದಿಲ್ಲ. ಆಮೇಲೆ ಮಾತೃಸೌಖ್ಯ, ವಾಹನ ಸೌಖ್ಯ ಎಲ್ಲ ಸೂಚನೆ ಮಾಡ್ತಾನೆ 4ನೇ ಮನೆ ಅಧಿಪತಿಯಾಗಿ, ಏನೂ ತೊಂದರೆ ಆಗೋದಿಲ್ಲ. 7ನೇ ಮನೆಯ ಅಧಿಪತಿಯಾಗಿ ಇವರಿಗೆ ಒಳ್ಳೆ ಗಂಡನೂ ಸಿಗ್ತಾರೆ. ಹಾಗಾಗಿ ಇವರಿಗೆ ದಾಂಪತ್ಯ ಸುಖ ಚೆನ್ನಾಗಿರುತ್ತೆ. ಆದರೆ 7ನೇ ಮನೆಗೆ ಕುಜ ಶನಿ ಸಂಬಂಧ ಬಂದುಬಿಟ್ರೆ ಸ್ವಲ್ಪ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅದು ನಿಮ್ಮ ಜಾತಕ ನೋಡಿದ್ರೆ ಗೊತ್ತಾಗುತ್ತೆ. ಮುಂದೆ 5ನೇ ಮನೆ 6ನೇ ಮನೆಯ ಅಧಿಪತಿ ಶನಿ ಬರುತ್ತೆ. ಶನಿಗೆ 5ನೇ ಮನೆ ಪಂಚಮ ಸ್ಥಾನ. ಶನಿ ನಾರ್ಮಲಾಗಿ ಏನೇ ಮಾಡಿದ್ರು ಡಿಲೇ ಮಾಡ್ಬೋದೇ ಹೊರತು ಅದನ್ನು ಡಿನೇ ಮಾಡೋದಿಲ್ಲ. ಮದುವೆ ಆಗಬೇಕಾದ್ರೂ ಕನಿಷ್ಠ ಪಕ್ಷ 30 ವರ್ಷ ತಳ್ಳಿಬಿಡ್ತಾನೆ. ಬಟ್ ಆಮೇಲೆ ಮದುವೆ ಆಗಲೇಬೇಕು, ಹಾಗೇ ಆಗುತ್ತೆ. ಅದಾದಮೇಲೆ ಸಂತಾನವೂ ಅಷ್ಟೇ ಸ್ವಲ್ಪ ಡಿಲೇ ಆಗ್ಬೋದು, ಡಿನೇ ಅಂತೂ ಆಗೋದಿಲ್ಲ. ಹಾಗಾಗಿ ಶುಭ ಫಲಗಳನ್ನು ಕೊಡ್ತಾನೆ. ಲಗ್ನಾಧಿಪತಿಗೆ ಬುಧನಿಗೆ ಅವನು ಮಿತ್ರನಾಗಿರ್ತಾನೆ. ಹಾಗಾಗಿ ಶನಿಯಿಂದ ತೊಂದರೆ ಏನಾಗಲ್ಲ. ಶನಿ ಸ್ವಕ್ಷೇತ್ರದಲ್ಲಿದ್ದರೆ ಇವರಿಗೆ 7.5 ಅದೆಲ್ಲ ಬಂದ್ರೂ ದೇ ವಿಲ್ ಕಮ್ ಔಟ್, ಏನು ತೊಂದರೆ ಏನಾಗಲ್ಲ ಅವರಿಗೆ. ಶನಿ ಬಲವಾಗಿದ್ದರೆ ಎಲ್ಪೇ ಮಾಡ್ತಾನೆ. ಬಟ್ ಸ್ವಲ್ಪ ಡಿಲೇ ಮಾಡ್ಬೋದು ಅಷ್ಟೇ, ಡಿನೇ ಮಾಡೋದಿಲ್ಲ. 11ನೇ ಮನೆ ಅಧಿಪತಿ ಚಂದ್ರ ಲಾಭಾಧಿಪತಿ ಆಗ್ತಾನೆ. ಅಣ್ಣ ಅಕ್ಕಂದಿರನ್ನೆಲ್ಲ ಸೂಚನೆ ಮಾಡ್ತಾನೆ. ಹಾಗಾಗಿ ಸ್ನೇಹಿತರ ಆಧರಣೆ ಎಲ್ಲ ತೊಂದರೆ ಏನೂ ಇರೋದಿಲ್ಲ. ಆಕರ್ಷಣೆ ಇರುತ್ತೆ, ಗೃಹ ವಾಹನಗಳು ಎಲ್ಲ ಇರುತ್ತೆ. ಹಾಗಾಗಿ ಕ್ಷೀಣಚಂದ್ರ ಆದರೆ ಮಾತ್ರ ಸ್ವಲ್ಪ ತೊಂದರೆ. ವೃದ್ಧಿಚಂದ್ರ ಅಂತ ಹೇಳಿದ್ರೆ ಮುಂದೆ ಪೌರ್ಣಿಮೆ ಬರುತ್ತೆ ನೋಡಿ, ಅದನ್ನು ವೃದ್ಧಿಚಂದ್ರ ಅಂತ ಹೇಳ್ತೀವಿ. ಕ್ಷೀಣಚಂದ್ರ ಅಂತ ಹೇಳಿದ್ರೆ ಮುಂದೆ ಅಮಾವಾಸ್ಯೆ ಬರುತ್ತಲ್ಲ ಅದು, ಆವಾಗ ಚಂದ್ರನಿಗೆ ಬಲ ಇರೋದಿಲ್ಲ. ವೃದ್ಧಿಚಂದ್ರ ಅಂದರೆ ಬಲ ಇರುತ್ತೆ. ಹಾಗಾಗಿ ಇವರಿಗೆ ಅದು ನಿಮ್ಮ ಜಾತಕದಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಚಂದ್ರನಿಂದ ಶುಭ ಫಲ ಬರುತ್ತಾ ಇಲ್ಲ ಅಶುಭ ಫಲ ಬರುತ್ತಾ ಅಂತೇಳಿ. ಅದು ನೋಡಿ ಆಯಾ ದಶಾಭುಕ್ತಿನಲ್ಲಿ ಅದನ್ನು ನೀವು ಕರೆಕ್ಟಿವ್ ಮೆಜರ್ಸ್ ತೊಗೊಂಡ್ರೆ ಯು ಕ್ಯಾನ್ ಕಮ್ ಔಟ್, ಏನು ತೊಂದರೆ ಏನಾಗಲ್ಲ. ಆಮೇಲೆ ವ್ಯಾಧಿಪತಿ ರವಿ ಆಗ್ತಾರೆ. ರವಿ ಇವರಿಗೆ ಮಿತ್ರನಾಗಿ ಆಗಿ ಸ್ವಲ್ಪ ಸರ್ಕಾರದಿಂದ ಫೈನು ಅದೆಲ್ಲ ತೊಂದರೆ ಸೂಚನೆ ಮಾಡ್ಬೋದು. ಬಟ್ ಏನು ತೊಂದರೆ ಏನಾಗಲ್ಲ. ಬಟ್ ಇವರು ಏನೇ ಪ್ರಾಬ್ಲಮ್ ಬಂದ್ರೂ ದೇವ್ ಕಮ್ಔಟ್ ತುಂಬ ಅನಲೈಸ್ ಮಾಡ್ತಾರೆ, ತುಂಬ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಆಮೇಲೆ ಇದು ಅಷ್ಟೇ ಆಸ್ತಿ ಸ್ವಲ್ಪ ಉಳಿತಾಯ ಮಾಡಿ ಎಲ್ಲ ಮಾಡ್ತಾರೆ. ಗುರು ಚೆನ್ನಾಗಿರೋದ್ರಿಂದ ಇವರಿಗೆ 4ನೇ ಮನೆ 7ನೇ ಮನೆ ಕಂಫರ್ಟಬಲ್ ಆಗಿರ್ತಾರೆ, ಏನಂತ ತೊಂದರೆ ಇರೋದಿಲ್ಲ. ಹಾಗಾಗಿ ಈ ಲಗ್ನದವ್ರಿಗೆ ಅಂಥ ತೊಂದರೆ ಇರೋದಿಲ್ಲ, ದೇ ಕ್ಯಾನ್ ಕಮ್ ಔಟ್. ಇದನ್ನು ನಾವು ತುಂಬ ಸಿಂಪಲ್ಲಾಗಿ ಬೇಸಿಕ್ಕಾಗಿ ತಿಳಿಸಿದ್ದೀನಿ ವೀಕ್ಷಕರೇ. ನಿಮ್ಮ ಜಾತಕದಲ್ಲಿ ಈ ಲಗ್ನದವ್ರಿಗೆ ಯಾವ ಗ್ರಹಗಳು ಯಾವ ಮನೆಯಲ್ಲಿದ್ದಾರೆ, ಅವರು ಯಾವ ಆಧಿಪತ್ಯ ತೊಗೊಂಡಿದ್ದಾರೆ, ಆಧಿಪತ್ಯ ತೊಗೊಂಡು ಯಾವ ಮನೆಯಲ್ಲಿದ್ದಾರೆ, ಯಾವ ನಕ್ಷತ್ರದಲ್ಲಿದ್ದಾರೆ, ಅದ್ರ ಪ್ರಕಾರ ಇದು ಫಲಗಳು ಎಲ್ಲ ಚೇಂಜ್ ಆಗುತ್ತೆ. ಮತ್ತು ಯಾವ ದೇಶಗಳು ಇವರಿಗೆ ಶುರುವಾಗುತ್ತೆ. ಚಂದ್ರ ಯಾವ ಮನೆಯಲ್ಲಿ ಯಾವ ನಕ್ಷತ್ರದಲ್ಲಿದ್ದಾನೋ ಅಲ್ಲಿಂದ ನಿಮ್ಮ ಜೀವನ ಯಾತ್ರೆ ಶುರುವಾಗುತ್ತೆ. ಹಾಗಾಗಿ ಜಾತಕವನ್ನು ಕುಲಂಕುಷವಾಗಿ ನೋಡಿದಾಗ ಮಾತ್ರ ಎಕ್ಸಾಕ್ಟಾಗಿ ನಾವು ಅನಲೈಸ್ ಮಾಡ್ಬೋದು, ಅದನ್ನು ಪ್ರಿಡಿಕ್ಷನ್ ಮಾಡ್ಬೋದು. ಇದು ನಾನು ಹೇಳಿರೋದು ತುಂಬಾ ಬೇಸಿಕ್ಕು. ನಾನು ಜನ್ರಲ್ಲಾಗಿ ಹೇಳಿದ್ದೀನಿ ಅಷ್ಟೇ, ಈ ಜಾತಕದವ್ರು ಹೇಗಿರ್ತಾರೆ ಅಂತ ಹೇಳಿ. ಆ್ಯಕ್ಚುಯಲ್ ಅನ್ನೋ ಜೀವನ ಯಾತ್ರೆ ನಮ್ಮ ಜಾತಕದ ಮೇಲೆ ನಮ್ಮ ಲಗ್ನ ಯಾವ ಡಿಗ್ರಿನಲ್ಲಿದೆ, ಯಾವ ನಕ್ಷತ್ರದಲ್ಲಿದೆ, ಆ ನಕ್ಷತ್ರ ಅಧಿಪತಿ ಯಾರು, ಆ ನಕ್ಷತ್ರ ಅಧಿಪತಿ ಯಾರು ನಕ್ಷತ್ರದಲ್ಲಿದ್ದಾರೆ ಅವರು ನಮ್ಮನ್ನ ಕಂಟ್ರೋಲ್ ಮಾಡ್ತಾರೆ ಈ ಲಗ್ನದವ್ರಿಗೆ. ಹಾಗಾಗಿ ಜಾತಕ ನೋಡೋದು ಗೊತ್ತಾಗುತ್ತೆ. ಇದನ್ನು ನಾನು ತುಂಬ ಬೇಸಿಕ್ಕಾಗಿ ಹೇಳಿದ್ದೀನಿ. ಈ ಥರ ಅವರು ಹೇಗೆ ಏನು ಅಂತ ತಿಳ್ಕೊಬೋದು ಅಷ್ಟೇ. ಇನ್ಡೆಪ್ತ್ ಹೋಗ್ಬೇಕಾದ್ರೆ ಜಾತಕ ನೋಡಬೇಕಾಗುತ್ತೆ. ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಸಿಗ್ತೀನಿ. ನಮಸ್ಕಾರ.